ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಆನಂದಾಶ್ರಮದಲ್ಲಿ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸೋಮವಾರ ಅಂದರೆ ಸೆಪ್ಟೆಂಬರ್ 22ರಂದು ಮತ್ತು ಶುಕ್ರವಾರ ಸೆಪ್ಟೆಂಬರ್ 26ರವರೆಗೆ ನಡೆಯುವ ಲಿಂಗೈಕ್ಯ ಪೂಜ್ಯ ಶ್ರೀ ಆನಂದ ಮಹಾರಾಜರ 24ನೇ ಪುಣ್ಯಾರಾಧನೆ ಮಹೋತ್ಸವದ ನಿಮಿತ್ತ ಶ್ರೀಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಶ್ರೀಮಠದ ವ್ಯವಸ್ಥಾಪಕ ಅವ್ವಣ್ಣ ನರಗಟ್ಟಿ ಸುದ್ದಿಗೋಷ್ಠಿ ನಡೆಸಿ ಶ್ರೀಮಠದ ಭಕ್ತರಿಗೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ತಾಲೂಕಿನ ಕೋಳಿಗುಡ್ಡ ಗ್ರಾಮದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಆನಂದಾಶ್ರಮ ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ 24ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗುವುದು. 22/9/2025ರಂದು ಪ್ರತಿನಿತ್ಯ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು. 26/9/2025 ಮುಂಜಾನೆ 5 ಗಂಟೆಯಿಂದ 10 ಗಂಟೆವರೆಗೆ ಓಂಕಾರ ಭಜನೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದು. ತದನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಆನಂದ ಮಹಾರಾಜ ಕತ್ತುಗದ್ದಿಗೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಜರುಗುವುದು. ತದನಂತರ ಅಪ್ಪಾಜಿಯವರ ಆಶೀರ್ವಚನೆ ಸಿಂಹಾಸನ ಸುವರ್ಣ ಕಿರೀಟಧಾರಣೆ ಪಾದ ಪೂಜೆ ಶ್ರೀಗಳ ಆಶೀರ್ವಚನೆ ನಂತರ ಪ್ರಸಾದದೊಂದಿಗೆ ಕಾರ್ಯಕ್ರಮ ಮಂಗಲಗೊಳ್ಳುವುದು. ತಮ್ಮ ಹೆಸರು? ಅವ್ವಣ್ಣ ನರಗಟ್ಟಿ. ತಾಲೂಕಿನ ಕೋಳಿಗುಡ್ಡ ಗ್ರಾಮದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಆನಂದಾಶ್ರಮ ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ 24ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗುವುದು. 22/9/2025ರಂದು ಪ್ರತಿನಿತ್ಯ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು. 26/9/2025 ಮುಂಜಾನೆ 5 ಗಂಟೆಯಿಂದ 10 ಗಂಟೆವರೆಗೆ ಓಂಕಾರ ಭಜನೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದು. ತದನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಆನಂದ ಮಹಾರಾಜ ಕತ್ತುಗದ್ದಿಗೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಜರುಗುವುದು. ತದನಂತರ ಅಪ್ಪಾಜಿಯವರ ಆಶೀರ್ವಚನೆ ಸಿಂಹಾಸನ ಸುವರ್ಣ ಕಿರೀಟಧಾರಣೆ ಪಾದ ಪೂಜೆ ಶ್ರೀಗಳ ಆಶೀರ್ವಚನೆ ನಂತರ ಪ್ರಸಾದದೊಂದಿಗೆ ಕಾರ್ಯಕ್ರಮ ಮಂಗಲಗೊಳ್ಳುವುದು. ತಮ್ಮ ಹೆಸರು? ಅವ್ವಣ್ಣ ನರಗಟ್ಟಿ.